ಹಾಯ್ ಗಾಯ್ಸ್, ನಾವು ಫ್ಯಾಮಿಲಿ ಎಲ್ಲ ಈಗ ಟ್ರಿಪ್ ಹೋಗ್ತಾ ಇದ್ದೀವಿ. ಯಾರೆಲ್ಲ ಅಂತ ನಾನು ಈಗ ತೋರಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಸ್ಮೈಲಿ ಕ್ವೀನ್ ಅಶು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾವಿವತ್ತು ಹೊರಟಿದ್ದೇವೆ ಫ್ಯಾಮಿಲಿ ಮಿನಿ ಟ್ರಿಪ್. ಯಾವ ಕಡೆ ಹೋಗ್ತಿದ್ದೇವೆ ಅಂತೇಳಿ ಈಗಲೇ ಹೇಳೋಕ್ಕಾಗಲ್ಲ. ನಿಮಗೆ ಆ ಪ್ಲೇಸಸ್ ಎಲ್ಲ ನಾನು ತೋರಿಸ್ತೇನೆ. ಸೊ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ನಮ್ಮ ಜೊತೆಗೆ ಇವತ್ತು ಈ ಒಂದು ಮಿನಿ ಟ್ರಿಪ್ಪಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ. ಎದುರುಗಡೆ ಕವನ್ ಅಂತೇಳಿ ಡ್ರೈವಿಂಗ್ ಮಾಡ್ತಿದ್ದಾರೆ. ಇವರು ಜೊತೆಗೆ ಇವ್ರ ಅಕ್ಕ ಇದ್ದಾರೆ ಎದುರುಗಡೆ, ಕಾವ್ಯ ಅಂತ ಹೇಳಿ. ಆಮೇಲೆ ನಾನು, ಆಮೇಲೆ ನನ್ನ ಆಂಟಿ ರಶ್ಮಿಂತಿದ್ದಾರೆ, ಇವಳು ಧನ್ವಿ. ಆಮೇಲೆ ಹಿಂದ್ಗಡೆ 3 ಜನ ಇದ್ದಾರೆ, ರಾಘವ ಮತ್ತು ಅವಿನಾಶ್ ಮತ್ತು ಯೋಗೀಶ ಅಂತ ಹೇಳಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್. ಅಂದರೆ ನಾವೆಲ್ಲ ಕಸಿನ್ಗಳು ಹೋಗ್ತಾ ಇರುವಂಥದ್ದು. ನಾವು ಬೆಳಿಗ್ಗೆ ಒಂದು 7:30ಗೆ ನಾವು ಬಿಶ್ ರೋಡಿಂದ ಹೊರಟ್ವಿ. ವಿಷಯ ಏನಪ್ಪ ಅಂತ ಹೇಳಿದರೆ, ಬ್ಲಾಗ್ ಮಾಡ್ತಾ ಇದ್ವಿ. ಬ್ಲಾಗ್ ಮಾಡಬೇಕಾದ್ರೆ ಎಲ್ಲ ಬ್ಲಾಗ್ ಮಾಡಿದ್ದೇವೆ, ಬಟ್ ಅದರಲ್ಲಿ ಸ್ಟಿಕ್ ಯೂಸ್ ಮಾಡಿ ನಾವು ಬ್ಲಾಗ್ ಮಾಡಿರುವ ಕಾರಣ ಈ ಒಂದು ಬ್ಲಾಗಲ್ಲಿ ವಾಯ್ಸ್ ಯಾವುದ್ರಲ್ಲೂ ಬಂದಿಲ್ಲ, ವಿಜುವಲ್ ಮಾತ್ರ ಬಂದಿರುವಂಥದ್ದು. ಹೇಳಿದರೆ ಬಜಗುಳಿಯಲ್ಲಿ ನಾವು ಚಹಾ ಕೊಡ್ತೀವಿ, ಬೆಳಗಿನ ಟಿಫನ್ ಮಾಡಿದ್ವಿ. ಆಮೇಲೆ ಅಲ್ಲಿಂದ ಹೊರಟು ಹೋಗ್ತಾ ತುಂಬಾ ಮಳೆ ಬರ್ತಿತ್ತು, ಹೆವಿ ಮಳೆ. ಕುದುರೆಮುಖ ಘಾಟಾಗಿ ನಾವು ಶೃಂಗೇರಿಗೆ ಹೋಗ್ತಾ ಇದ್ವಿ. ಅಂದರೆ ಅಲ್ಲಿ ರೋಡೆಲ್ಲ ನೀವು ನೋಡ್ತಾ ಇರ್ಬೋದು, ತುಂಬಾ ಕಿರಿದಾಗಿತ್ಕೊಂಡು ಅಲ್ಲಲ್ಲಿ ಮರ ಬಿದ್ದಿರುವಂಥದ್ದು, ಜೊತೆಗೆ ಗಾಡಿಗಳು ಹಾಳಾಗಿರುವಂಥದ್ದು, ಇವೆಲ್ಲವನ್ನು ನೋಡ್ಕೊಂಡು ಹೋದ್ವಿ. ನಾವು ಹೋಗಬೇಕಾದ್ರೆ ಸ್ವಲ್ಪ ಭಯನೂ ಆಯಿತು, ಯಾಕಂತ ಹೇಳಿದರೆ ಹೆವಿ ಮಳೆ ಬರ್ತಾನೂ ಇತ್ತು. ಅಂತೂ ಬೋರ್ ಆಗಿಲ್ಲ, ಯಾಕಂತ ಹೇಳಿದರೆ ನಮ್ಮ ಗಾಡಿಯಲ್ಲಿದ್ದವರು ಎಲ್ಲರೂ ಕೂಡ ಆ್ಯಕ್ಟಿವ್ ಆಗಿ ತುಂಬ ಜೋಶಲ್ಲಿದ್ದರು. ಹೋಗ್ತಾ ಶೃಂಗೇರಿ ಟೆಂಪಲ್ ಹತ್ತಿರ ನಾವು ರೀಚ್ ಆಗ್ತಾ ಬಂದ್ವಿ. ಶೃಂಗೇರಿ ಟೆಂಪಲ್ ಬಗ್ಗೆ ಒಂದಿಷ್ಟು ಚಿಕ್ಕದಾಗಿ ನಾನು ಪರಿಚಯ ಮಾಡ್ತೇನೆ. ಹೇಳೋದಾದರೆ ತುಂಬಾ ಇದೆ, ಬಟ್ ನಮ್ಮ ಬ್ಲಾಗಲ್ಲಿ ಚಿಕ್ಕದಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ, ಬನ್ನಿ. ಶೃಂಗೇರಿಗೆ ನಾವು ಈಗಾಗಲೇ ರೀಚ್ ಆಗ್ತಾ ಬಂದ್ವಿ. ನಾವು ಫಸ್ಟ್ ಟೈಮ್ ಹೋಗ್ತಾ ಇರುವಂಥದ್ದು. ನಮ್ಮ ಧನ್ವಿಯನ್ನು ನಾವು ಅಲ್ಲಿ ಅಕ್ಷರಾಭ್ಯಾಸ ಮಾಡಲಿಕ್ಕೆ ಕರ್ಕೊಂಡು ಬಂದಿದ್ದರು ಮನೆಯವರೆಲ್ಲ, ಬಟ್ ನಾನು ಆ ಟೈಮಲ್ಲಿ ಹೋಗಿರಲಿಲ್ಲ. ನನಗೆ ತುಂಬಾ ಖುಷಿಯಿಂದ ನಾನು ಬರ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ, ಶಾರದಾ ಮಾತೆಯ ವರ ಅಂತ ಹೇಳಿದರೆ ಅದು ಕಲೆ ಅಂತ ಹೇಳ್ತಾರೆ. ಆ ಕಲೆ ನಮ್ಮಲ್ಲಿ ಅಡಗಿರುವಂಥದ್ದು. ಸೊ ಆ ದೇವರನ್ನು ನೋಡಲಿಕ್ಕೆ ನಾವು ಹೋಗಲೇಬೇಕು ಅನ್ನೋಂಥ ಒಂದು ಆಸೆ ಇತ್ತು. ಸೊ ಆಸೆ, ಕನಸು ಏನಾಗಿದೆ ಇವತ್ತು ನೆರವೇರಿದೆ. ಶೃಂಗೇರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ಒಂದು ಪ್ರಸಿದ್ಧ ದೇವಾಲಯ. ಈ ಒಂದು ದೇವಾಲಯದಲ್ಲಿ ಶ್ರೀ ಶಾರದಾ ಮಾತೆ ಆಗಿರ್ಬೋದು, ವಿದ್ಯಾಶಂಕರ ದೇವರು ಇರುವಂಥದ್ದು. ಹಲವಾರು ಮಕ್ಕಳಿಗೆ ಇಲ್ಲಿ ಮೊದಲ ಅಕ್ಷರಾಭ್ಯಾಸಕ್ಕಾಗಿ ಇಲ್ಲಿ ಒಂದು ಬರವಣಿಗೆಯನ್ನು ಬರೆಸಿ ಶಾರದಾ ಮಾತೆಯ ಆಶೀರ್ವಾದವನ್ನು ಪಡ್ಕೊಂಡು ಮತ್ತೆ ಶಾಲೆಗೆ ಸೇರಿಸುವಂಥದ್ದು. ಈ ಒಂದು ದೇವಾಲಯದಲ್ಲಿ ನಾವು ಅನೇಕ ಮಕ್ಕಳನ್ನು ನಾವು ನೋಡುವಂಥದ್ದು. ನಾವು ಬಂದ ಹೊತ್ತಲ್ಲಿ ತುಂಬಾ ರಶ್ ಇತ್ತು, ಬಟ್ ದೇವರನ್ನು ನೋಡಲಿಕ್ಕೆ ಅಂತೂ ಖಂಡಿತವಾಗ್ಲೂ ನಾವು ಕಾಯಲೇಬೇಕಲ್ವ. ಸೊ ದೇವರನ್ನು ನೋಡಿದ್ವಿ, ಕೈ ಮುಗಿದ್ವಿ. ಅಲ್ಲಿ ತುಂಗಾ ತಟಕ್ಕೆ ಹೋಗಿ ಅಲ್ಲಿ ಕೂಡ ಹಾಗೆಯೇ ತುಂಬಾ ಖುಷಿ ಆಯಿತು. ಟೋಟಲಿ ಮಳೆ ಇದ್ದರೂ ಕೂಡ ದೇವರನ್ನು ನೋಡಲಿಕ್ಕೆ ನಾವು ಹೋದ್ವಿ. ಮತ್ತು ಏನಂತ ಹೇಳಿದರೆ, ಅಲ್ಲಿ ಏನೋ ಕಾಂಪಿಟಿಷನ್ಸ್ ಕೂಡ ಆಗ್ತಿತ್ತು, ಸ್ವಲ್ಪ ಅದನ್ನೆಲ್ಲ ನೋಡ್ಕೊಂಡು ಬಂದು ಮತ್ತು ಆ ದೇವಾಲಯದ ಬಗ್ಗೆ ಹೇಳೋದಂತ ಹೇಳಿದರೆ, ಅಲ್ಲಿಯ ಒಂದು ಕೆತ್ತನೆ ಏನಿದೆ ದೇವಾಲಯದ ಒಳಗೆ, ಒಂದೇ ಬಂಡೆಕಲ್ಲಿನಿಂದ ನಿರ್ಮಾಣವಾಗಿರುವಂತಹ ದೇವಾಲಯ ಶೃಂಗೇರಿ. ಆದಿಶಂಕರಾಚಾರ್ಯರು ಸ್ಥಾಪಿಸಲ್ಪಟ್ಟ ಈ ದೇವಾಲಯ ಏನಿದೆ, ಆ ಕೆತ್ತನೆಗಳು ಅಂದರೆ ಬಂಡೆ ಕೆತ್ತನೆ ಏನಿದೆ ತುಂಬ ವಿಶೇಷವಾಗಿ ಇಲ್ಲಿ ಮೂಡಿ ಬಂದಿರುವಂಥದ್ದು. ಒಂದು ಅಲ್ಲಿಂದ ಮತ್ತೆ ನಾವು ಸೀದಾ ಬಂದಿದ್ದು, ನಮ್ಮ ಪಯಣ ನಾವು ಶುರು ಮಾಡಿದ್ದು ಮಲೆನಾಡಿನ ನಮ್ಮ ಶಿವಮೊಗ್ಗದ ತೀರ್ಥಹಳ್ಳಿ ಕಡೆ. ತೀರ್ಥಹಳ್ಳಿ ಕಡೆ ಏನಕ್ಕೆ ಹೋದ್ವಿ, ಅಲ್ಲಿ ಏನೆಲ್ಲ ನೋಡಿದ್ವಿ, ಏನೆಲ್ಲ ಅಲ್ಲಿ ಇತ್ತು ಅನ್ನೋದನ್ನು ನಾವು ತೀರ್ಥಹಳ್ಳಿಯ ಕಡೆ ನೋಡ್ಕೊಂಡು ಬರೋಣ, ಬನ್ನಿ. ನಾವಿವಾಗ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕಡೆ ಹೋಗ್ತಾ ಇರುವಂಥದ್ದು. ತೀರ್ಥಹಳ್ಳಿ ಅಂತ ಹೇಳುವಾಗ ಎಲ್ರಿಗೂ ಶಿವಮೊಗ್ಗ ಅಂತ ಹೇಳುವಾಗ ನೆನಪಾಗುವಂತಹ ಒಂದೇ ಒಂದು ಜಾಗ ಅಂತ ಹೇಳಿದರೆ, ತುಂಬಾ ಜಾಗ ಇದೆ. ಅದರಲ್ಲಿ ಕೂಡ ಇಂಪಾರ್ಟೆಂಟ್ ಅಂದರೆ ಎಲ್ರಿಗೂ ಕೂಡ ನೆನಪಾಗುವ ಒಬ್ಬ ವ್ಯಕ್ತಿ, ಅದು ನಮ್ಮ ರಾಷ್ಟ್ರಕವಿ ಕುವೆಂಪು. ರಾಷ್ಟ್ರಕವಿ ಕುವೆಂಪು ಅವರ ಮನೆಗೆ ನಾವಿವತ್ತು ಹೋಗ್ತಾ ಇರುವಂಥದ್ದು. ನಮ್ಮ ರಾಜ್ಯಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ನಮ್ಮ ಹೆಮ್ಮೆಯ ಕವಿ, ನಮ್ಮೆಲ್ಲರ ಮಾರ್ಗದರ್ಶಕರು ರಾಷ್ಟ್ರಕವಿ ಕುವೆಂಪು ಅವರ ಕವಿಮನೆಗೆ ನಾವು ಹೋಗ್ತಾ ಇರುವಂಥದ್ದು. ಕವಿಮನೆಯ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಾವು ನೋಡ್ಕೊಂಡು ಬರೋಣ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಹುಟ್ಟಿ ಬೆಳೆದಿದ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ. ರಾಷ್ಟ್ರಕವಿ ಹುಟ್ಟಿ ಬೆಳೆದದ್ದು
ಹುಬ್ಬಳ್ಳಿ ಮನೆಯಲ್ಲಿ. ಅದು ಈಗ ಕವಿಮನಿ ಎಂದೇ ಪ್ರಸಿದ್ಧವಾಗಿದೆ. 2001ರಲ್ಲಿ ಕವಿಮನೆಯನ್ನು ಪುನರ್ ನಿರ್ಮಿಸಿ ಪ್ರತಿಷ್ಠಾಪಿಸಲಾಯಿತು. 150 ವರ್ಷಗಳಿಂದ ಕುವೆಂಪುರವರ ಅಜ್ಜ ಮುತ್ತಜ್ಜಂದಿರು ಬಾಳಿ ಬದುಕಿದ ಮನೆ ಇದು. ಮಲೆನಾಡಿನ ಹಸಿರಲ್ಲಿ ಕಂಗೊಳಿಸುತ್ತಾ ಇದು ಕೂಡ ಪ್ರವಾಸಿಗರ ಕಣ್ಮನ ಸೆಳೆಯುತ್ತದೆ. ಕವಿಮನೆಯಿಂದ ಸ್ವಲ್ಪ ದೂರದಲ್ಲಿ ಕುವೆಂಪುರವರಿಗೆ ಸ್ಫೂರ್ತಿ ನೆಲೆಯಾಗಿದ್ದ ಕವಿಶೈಲವಿದೆ. ಕಲ್ಲುಗಳನ್ನು ನಿರ್ದಿಷ್ಟ ವಿನ್ಯಾಸದಲ್ಲಿ ಜೋಡಿಸಿ ಇಲ್ಲಿ ಶಿಲಾ ಸ್ಮಾರಕವನ್ನು ನಿರ್ಮಿಸಿದ್ದಾರೆ. ಇಲ್ಲಿ ವಿಶೇಷವಾಗಿ ಕುವೆಂಪುರವರ ಕವಿ ಸಮಾಧಿಯೂ ಇದೆ. ಹಸಿರು ವಾತಾವರಣಗಳ ನಡುವೆ ಕಲ್ಲು ಬಂಡೆಗಳ ಚಿತ್ರಣ, ವಾವ್ ಅನ್ನೋ ವಾತಾವರಣ. ಹಾಗಾದ್ರೆ ಬನ್ನಿ ಕವಿಶೈಲವನ್ನು ನೋಡ್ಕೊಂಡು ಬರೋಣ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇತ್ತೆ ತುಲೆ ಎಂಕಲ ಒಂದು ರಾಷ್ಟ್ರ ಕವಿ ಯಾರನ್ನ ಕುವೆಂಪು ಯಾರನ್ನ ಒಂದು ಇಲ್ಲಡೆ ಪೋದು ಬತ್ತ ಅವಳು ಒಂದು ವಿಡಿಯೋ ಮನ್ಪೆರ ಬಲ್ಲಿ ಅಂತ ಪಂಡೇರು ಅಂಚ ಅವಳನ್ನ ಮನ್ಪೆರ ಆಯ್ಜ ಔಟ್ ಸೈಡ್ ಮನ್ಪೆರ ಸ್ಟಿಕ್ಕು ಕೊಡ್ಜಿರು ಇತ್ತಂದೆ ಮೂಲ್ ಮಂತೋಲ್ಲ ಒಂದು ಕವಿಶೈಲ ಒಂದು ತುಲೆ ತುಲೆ Wow, just looking, I will see her tule guys. Ite tule mekil pura pondule namanu burdu patanu bala oi ಇದು ತುಲೆ ಒಂದು ಮುಲು ತೋಜನತೆ ಅವು ಕಲ್ಲಡೆ ಮಂತ್ರೆ ಅವಳು ಪೂರ ಸುಮಾರಿತ್ತು ಅವಳು ಆ ಕಲ್ಲಡೆ ಮಂತ್ರೆ ಮೂಲೆಂಕ ದಾದು ಉಂಡು ಗೊತ್ತು ಜಾಂಡ ಪೋಪು ನೀ ಸೀದಾ ಒಟ್ಟಾರೆ ಬೇರೆ ಕಡುಪುಡ್ಡೆ ಒಲ್ಲೇರು ಕಡುಪುಡ್ನಾರು ತುಲೆಂದು ಪೂರ ಕಲ್ಲಡೆ ಮಂತನೆ ಮೂಲು ತುಲೆ ಬಸ್ಸ ಬತ್ತು ಚಂಡಿ ಪೂರ ಆಗ್ತದೆ. ಅವಳು ಕಲ್ಲಡು ಬೇರೆ ತುಲೆ ಅವಳು ಬ್ಲೂ ಡ್ರೆಸ್ ಅವಳು ಆರು ಮಂತ್ರೆ ತುಲೆ ಎಂದು ಪೂರ ಕಲ್ಲು ತುಲೆ ಹಿಂದೆ ಮೂಲ್ ಬರೈತಾನೆ ಹಿಂದೆ ಅವಳು ಪೂರ ಬರೈತೀರು. ವಾವ್, ಜಸ್ಟ್ ಲುಕಿಂಗ್ ಲೈಕ್ ಏ ಮೂಲ್ ಮನ್ಗ ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್. ಅವಳು ಮರಾಠ ಬರೋದೇ ತೋಕ ತುಲೆ ಗಾಯ್ಸ್. ವಾವ್, ಜಸ್ಟ್ ತುಲೆ ಮೆಕ್ಕಲ್ ಪುರ 1 2 3 4 5 6 7 2 ಅವಳು ರಡ್ಡು ಉಲ್ಲೇರು ತುಲೆ ಫುಲ್ ಬರ್ಚ ಬುಕ್ಕ ಶೋಕುಡೆ ವೀಡಿಯೋ ಹಾಪುಡು ಶೀ ವೆರಿ ಚಿಚ್ಚಿ. ಓ they are so beautiful this day. Come on guys. ಇದು ದಾದ ಕೊಲಕ್ಕೆ ನೀರ ದಾದ ಸರಿ ಗೊತ್ತಾ ಪೂಜಿ ಒಟ್ಟಾರೆ ತುಲಿ ಗಾಯ್ಸ್. ಇಂದು ಪೂರ ಕಲ್ಲು ಬುಕಂಚ ಮೂಲ ಬಂಡೆ ಕಲ್ಲು ಪೂರ ಇತ್ತುಂಡು ಆ ಬಂಡೆ ಕಲ್ಲು ಹಿಡಿತಿನ ಏನಕ್ಕೆ ಇಡ್ತೀನತ್ತ ಮೂಲ ಕಲ್ಲಿತ್ತು ಏನಕ್ಕೆ ಎತ್ತನತ್ತ ಗೊತ್ತಿದ್ದ ಕನ್ನಡ ಪನ. ಹಲೋ ಗೈಸ್, ನಾನು ಒಂದು ಪ್ಲೇಸನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಹಾಗಾಗಿ ತುಂಬ ಚಂದ ಇದೆ, ತುಂಬ ರಮಣೀಯವಾದ. ಬೇರೆ ಇಂಟ್ರೊಡ್ಯೂಸ್ ಮಾಡ್ತೆ ನೋಡಿ, ಅಲ್ಲಿ ನೋಡಿ, ಒಳ್ಳೆ ಪ್ಲೇಸ್ ಇದು, ಕವಿಶೈಲ ಅಂತ ಹೇಳ್ತೇವೆ. ನಿಗ್ ದಾಲ ನೆನ್ಪುಚ್ಚಿ ಕೆಲವೇರು ಕನ್ನಡ ಪಾತಿರ್ವೆ, ಕೆಲವೇರು ಇಂಗ್ಲಿಷ್ ಒಂದು ತುಳು ಪಾತಿರ್ಬೇರು, ಅವು ಕನ್ನಡ ಕೆಲವೇರು ಪಾತಿರ್ಬೇರು. ದಾಯಪಂಡ ಅಕ್ಲು ಟೀಚರ್ಸ್ ಐಕ್ ಕವಿ ಸಮಾಧಿ. ಓ ಮೈ ಗಾಡ್, ಕವಿ ಸಮಾಧಿ ತುಲೆ ಕವಿ ಸಮಾಧಿ. ತುಲೆ ಮೆಕ್ಕಲ್ ತುಲೆ ಯಾಬ್ಬ
ಎಂದೆ ಬೇರೆ ಉಂಟ್ಲೆ ಕವನ್ ಸರ್ ಮುಲ್ದಾದ ಸ್ಪೆಷಲ್ ಉಂಡಂಚಲ್ಲಿ ಎತ್ತೊಂದು ಬರ್ತಾರೆ ಮುದ್ದಾದ ಸ್ಪೆಷಲ್ ಉಂಡು ಬರ್ತಾರೆ ಸ್ಪೆಷಲ್ ದಾಲೈತಿ ಸ್ಪೆಷಲ್ ಪನ್ನಡ ಮೂಲು ಕವಿ ಸಮಾಧಿ ಬೊಕ್ಕ ಇದು ಕುವೆಂಪು ಒಲ್ಲು ತೋಡು ಕುವೆಂಪು ಧ್ಯಾನ ಅದರಲ್ಲಿ ಹೆಚ್ಚಿನ ಮಾಹಿತಿ ಒಲ್ಲಿದೆ ಅದನ್ನು ಜೂಮ್ ಮಾಡಿದ್ರೆ ಕಾಣ್ತದೆ. ಹೌದು ಅದು ತೋರಿಸ್ತೀನಿ. ಅದೇ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ಈ ಕಳ್ಳು ಮೊದಲು ಇತ್ತಾ ಇಲ್ವಾ? ಇಲ್ಲ ಕಲ್ಲನ್ನ ಅಲ್ಲಿ ನೋಡಿ ಅವರು ಸಿದ್ಧಾರ್ಥ ಫೌಂಡೇಶನ್ ವತಿಯಿಂದ ಟಿ ಶಿವಶಂಕರ್ ಯಾರೋ ಇದ್ದಾರೆ, ಅವರು ಅದನ್ನ ಕೆತ್ತಿದ್ದಾರೆ. ಈ ಕಲಾಕೃತಿಗಳನ್ನು ಕೆತ್ತಿದವರು ಅವರು. ಅವ್ರ ಹೆಸರನ್ನು ಬೇಕಾದ್ರೆ ಮತ್ತೆ ತೋರಿಸ್ಬೋದು, ಅಲ್ಲಿದೆ ಹೆಸರು. ಇದು ಮೊದಲು ಇಲ್ಲಿ ಕಲ್ಲು ಇತ್ತಾ ಇಲ್ಲ? ಇಲ್ಲ ಇಲ್ಲ, ಕಲ್ಲನ್ನು ಇಲ್ಲಿಗೆ ತಂದಿರೋದು. ಅದು ಯಾರು ತಂದಿರೋದು? ತಂದಿರೋದು ಲಾರಿ. ಆ ಲಾರಿ ವಾವ್ ಒಂದೇ ಬರಂತ್ರಿಗೆ ಎಲ್ಲ ಕಲ್ಲುಗಳು ಬರಬೇಕು. ವೆರಿ ಕಲ್. This is a rocky adventure. This is a master of Kavansar. This is a master of Kavansar. Wow, very beautiful. Pantiride puli yarinu? Bertuli photographer. Ber dumbe panti reels panpochinde. ಮಧ್ಯಾಹ್ನ ಸುಮಾರು 1:30 ಗಂಟೆ ಆಗಿತ್ತು. ತುಂತುರು ಮಳೆ ಶುರುವಾಯಿತು, ಜೊತೆಗೆ ಹಸಿವು ಕೂಡ ಶುರುವಾಯಿತು. ಅಲ್ಲಿಂದ ಹೊರಟ್ವಿ ನಾವು. ಹೋಟೆಲ್ಗಳನ್ನು ಹುಡುಕ್ತಾ ಬರುವಾಗ ನಮಗೆ ಒಂದು ಒಳ್ಳೆಯ ಊಟ ಇರೋ ಹೋಟೆಲ್ ಸಿಕ್ಕಿತ್ತು. ಒಳ್ಳೆಯ ಊಟ ಅಂದಾಗಲೇ ಗೊತ್ತಾಗಬಹುದು ನಾವು ಮಂಗಳೂರಿನವರು. ಎಲ್ಲೇ ಹೋದರೂ ಹುಡುಕಿಕೊಂಡು ಮಂಗಳೂರು ಕಡೆಯ ಹೋಟೆಲ್ ಎಲ್ಲಿಯಾದರೂ ಸಿಗ್ಬೋದಾ ಅಂತ ನಾವು ನೋಡ್ತಾ ಬಂದ್ವಿ. ನಮಗೆ ಕೊಪ್ಪದಲ್ಲಿ ಕಾರ್ಕಳದವರ ಶ್ರೀಗಂಧ ಅನ್ನೋ ಹೋಟೆಲ್ ಸಿಕ್ತು. ಸೂಪರ್ ಟೇಸ್ಟ್ ಫುಡ್ಗಳನ್ನು ನಮಗೆ ಸರ್ವ್ ಮಾಡಿದರು. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ರಿಗೂ ಖುಷಿಯಾಯಿತು. ಅಲ್ಲಿಂದ ನಾವು ಮತ್ತೆ ಹೊರಟಿದ್ದು ದಕ್ಷಿಣ ಭಾರತದ ಚಿರಾಪುಂಜಿ ಎಂದೇ ಪ್ರಸಿದ್ಧವಾಗಿರುವ ಆಗುಂಬೆ ಘಾಟ್ ಕಡೆ. ಅತ್ಯಂತ ಕಡಿದಾದ ಮತ್ತು ಕಿರುದಾದ ತಿರುವುಗಳನ್ನೊಳಗೊಂಡ ಆಗುಂಬೆ ಘಾಟಲ್ಲಿ ಒಟ್ಟು 14 ತಿರುವುಗಳಿದ್ದು ಮೇಲ್ಭಾಗದ 7 ಸುತ್ತುಗಳು ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿಗೆ, ಕೆಳಗಿನ 7 ಸುತ್ತುಗಳು ಉಡುಪಿ ಜಿಲ್ಲಾ ವ್ಯಾಪ್ತಿಗೆ ಸೇರುತ್ತವೆ. ಈ ಘಾಟ್ನಲ್ಲಿ ಬರುವಾಗ ನಮಗೆ ಸಿಕ್ಕಿದ್ದು ಆಗುಂಬೆ ವ್ಯೂ ಪಾಯಿಂಟ್. ಇಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಮಾನ ಇವುಗಳನ್ನು ಬಹಳ ಸುಂದರವಾಗಿ
ಆಗುಂಬೆ ಘಾಟ್ ದಾಟಿಕೊಂಡು ಮತ್ತೆ ಮನೆ ಕಡೆ ಬಂದ್ವಿ. ಕಾರ್ಕಳ, ಮೂಡಬಿದ್ರಿ ಮತ್ತು BC ರೋಡ್ ಮಾರ್ಗದಲ್ಲಿ ಸುಮಾರು ರಾತ್ರಿ 7:15 ಹೊತ್ತಿಗೆ BC ರೋಡ್ ಬಂದು ತಲುಪಿದ್ವಿ. ಅಲ್ಲಿಂದ ಮನೆ ಕಡೆ ಬಂದ್ವಿ. ಇದಾಗಿತ್ತು ನಮ್ಮ ಮಿನಿ ಟ್ರಿಪ್. ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.